ನನಗೆ ಕ್ಷಮಿಸ್ಬಿಡಮ್ಮ ಬೆಳ್ಳಿ. ಅಯ್ಯೋ ಎದೇಳಿ ಅಕ್ಕ, ನನ್ನ ಕಾಲಿಗೆ ಯಾಕೆ ಬೀಳ್ತಿದ್ದೀರಾ? ನೀನು ನಂಗೆ ಕ್ಷಮಿಸಿದ್ದೀನಿ ಅನ್ನೋರ್ಗು ನಾನು ನಿನ್ನ ಕಾಲು ಬಿಡಲ್ಲ. ಅಯ್ಯೋ ಮೊದಲು ಮೇಲೆ ಹೇಳಿ ಅಕ್ಕ. ನೀವು ಈ ಥರ ಕಣ್ಣೀರು ಹಾಗೆ ಕ್ಷಮೆ ಕೇಳೋದ್ರಿಂದ ನಾನು ಪಟ್ಟಿರೋ ಕಷ್ಟ ಆದರೂ ಹೋಗುತ್ತಾ, ಇಲ್ಲ ಎಲ್ಲರ ಮುಂದೆ ಅವಮಾನ ಆಗಿದ್ದು ಬರ್ತೋಗುತ್ತಾ? ನಮ್ಮಂಥ ಬಡವ್ರಿಗೆ ಏನು ತಾನೇ ಮಾಡೋಕ್ಕಾಗತ್ತೆ ಹೇಳವ. ದೊಡ್ಡವ್ರ ಮಾತು ಕೇಳಬೇಕು, ಇಲ್ಲಾಂದರೆ ಈ ಥರ ನರಳಿ ಸಾಯಬೇಕು. ಒಂದು ವೇಳೆ ನಾನು ಈ ಥರ ಸುಳ್ಳು ಹೇಳಿಲ್ಲ ಅಂದರೆ ನನ್ನನ್ನು ಸಾಯಿಸ್ಬಿಡ್ತೀನಿ ಅಂತ ಬೆದರಿಕೆ ಹಾಕಿದ್ರವ. ಮಾನವೀಯತೆನೇ ಇಲ್ಲದೆ ಇರೋರಿಗೆ ಸತ್ಯ ಮಾಡೋದೆಲ್ಲ ಮಾಮೂಲಿ ವಿಷಯ ಬಿಡಿ. ನನ್ನ ಜೀವನದಲ್ಲಿ ನಾನು ಪಡ್ಕೊಂಬಂದಿರೋದು ಬರೀ ಅವಮಾನ, ನಿರಾಸೆ ಅಷ್ಟೆ. ಪ್ರೀತಿ ಅನ್ನೋದು ದೂರದ ಮಾತು. ಚಿಂದಂತ ಹುಡುಗಿ ನೀನು, ನನ್ಗೆ ಒಂದೇ ಒಂದು ಮಾತು ನಡೆಸ್ಕೊಡ್ತೀಯಾ? ಹೇಳಕ್ಕ. ನಿನಗೆ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಈ ಮನೆ ಬಿಟ್ಟು ಹೋಗ್ಬಿಡು ಬೆಳ್ಳಿ. ಏನು ಹೇಳ್ತಿದ್ದೀರಾ ನೀವು? ನಿನ್ನ ಈ ಮನೆಯವರು ಖಂಡಿತವಾಗೂ ಜೀವಂತವಾಗಿರೋಕೆ ಬಿಡಲ್ಲ. ಮಾಯ ಮುತ್ತಣ್ಣನ ಮದುವೆ ಆಗಬೇಕು ಅಂತಿರೋದು ಆಸ್ತಿಗೋಸ್ಕರ. ಅವ್ರ ಮೇಲೆ ಪ್ರೀತಿ ಇಲ್ಲ ಅಂದಮೇಲೆ ನಿಮ್ಮನ್ನು ಉಳಿಸ್ತಾರ? ಖಂಡಿತ ಸಾಯಿಸ್ಬಿಡ್ತಾರೆ ಕಣವ ಬೆಳ್ಳಿ. ಎಲ್ಲ ರಣಹದ್ದುಗಳು ನಿನ್ನನ್ನು ಕಿತ್ತು ತಿನ್ನೋಕೆ ಮುಂಚೆ ನೀನು ಇಲ್ಲಿಂದ ತಪ್ಪಿಸ್ಕೊಳಮ್ಮ ಬೆಳ್ಳಿ. ನನಗೆ ನನ್ನ ಪ್ರಾಣದ ಮೇಲೆ ಆಸೆನೇ ಇಲ್ಲ. ಆದರೆ ಮುತ್ತು ಮಾವ ಅವನ್ನ ಹುಡುಕ್ತೆ ಸುಮ್ಮನೆ ಇರಲ್ಲ. ಈ ಮನೆಯವ್ರಿಗೆ ಆಸ್ತಿನೇ ಎಲ್ಲ ಆಗಿರೋವಾಗ ಮುತ್ತು ಮಾವನ ಕಡೆ ಯಾರು ತಾನೇ ಗಮನ ತಗೋತಾರೆ? ಆಮೇಲೆ ಹರಡಿ ಒಂಟಿ ಆಗ್ಬಿಡ್ತಾಳೆ. ಈ ಪ್ರಾಣ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ನಾನು ಇರೋವರೆಗೂ ಎಲ್ಲರೂ ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಉದ್ದೇಶ. ನನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು. ಅಕಸ್ಮಾತ್ ನೀನು ಇಲ್ಲಿದ್ರೆ ನಿನ್ನ ಜೊತೆಗೆ ಆ ಹರಣಿಗೂ ಏನಾದರೂ ಒಂದು ಗತಿ ಕಾಣಿಸ್ಬಿಡ್ತಾರೆ. ಮಗುನ ಕಳ್ಕೊಂಡು ಕಷ್ಟಪಡ್ತಿರೋ ಹರಣಿಗೆ ಇನ್ನಷ್ಟು ಕಷ್ಟ ಕೊಡಬೇಕಾ ಹೇಳು? ನಿನ್ನ ಜೊತೆಗೆ ಅವಳ ಪ್ರಾಣನೂ ಉಳಿಸಮ್ಮ. ನೀನು ಎಲ್ರಿಗೂ ಹೇಳ್ಬಿಟ್ಟು ಹೋಗೋಕ್ಕಾಗಲ್ಲ. ಅದಕ್ಕೋಸ್ಕರ ಒಂದು ಲೆಟ್ರ್ ಬರೆದಿಟ್ಟು ಮನೆ ಬಿಟ್ಟು ಹೋಗ್ಬಿಡು. ನಿರ್ಧಾರ ತಗೋಬೇಕಾಗಿರೋಳು ನೀನು. ಉಳಿಸ್ತೀಯೋ ಅಳಿಸ್ತೀಯೋ ನಿನಗೆ ಬಿಟ್ಟಿದ್ದು. ದೂರ ಇದ್ರೇನೆ ಚೆನ್ನಾಗಿರ್ತಾರೆ ಅಂದಮೇಲೆ ನಾನು ಇಲ್ಲಿರೋದ್ರಲ್ಲಿ ಯಾವ ಅರ್ಥನೂ ಇರಲ್ಲ. ಇನ್ನು ಮುಂದೆ ಮುತ್ತು ಮಾವಂಗಾಗಲಿ ಹರಿಣಿಗಾಗಲಿ ನನ್ನಿಂದ ಯಾವ ನೋವು ಇರಲ್ಲ. ಮಾಯಕ್ಕ ಮುತ್ತು ಮಾವನ ಮದುವೆ ಆಗಿ ಚೆನ್ನಾಗಿರ್ಲಿ. ಹರಿಣಿನೂ ಅಷ್ಟೇ, ಅವಳಿಗೂ ಮಗು ಆಗಿ ಅವಳು ಚೆನ್ನಾಗಿರ್ಲಿ. ಇಲ್ಲಿಗೆ ಈ ಮನೆ ಋಣ ಮುಗೀತು. ಇವತ್ತು ರಾತ್ರಿ ನನ್ನ ಮನೆ ಬಿಟ್ಕೊಟ್ಟು ಹೋಗ್ತೀನಿ. ಜಗತ್ತಲ್ಲಿ ಎಲ್ರಿಗೂ ಪ್ರಾಣದ ಭಯ ಎಷ್ಟಿರುತ್ತೆ ಅಂತ ಇವತ್ತೇ ಗೊತ್ತಾಗಿತ್ತು. ಒಳ್ಳೆ ಆಕ್ಟಿಂಗ್ ಮಾಡಿದೆ. ತಗೋ. ನನಗೆ ದುಡ್ಡು ಗಿಡ್ ಏನು ಬೇಡಮ್ಮ. ನನಗೆ ನೀವೇನು ಮಾಡದೇ ಇದ್ರೆ ಅಷ್ಟೇ ಸಾಕು. ಅಲ್ಲಿ ಮಾಡಿದ ಆಕ್ಟಿಂಗ್ ಅಂದರೆ ಇಲ್ಲಿ ಓವರ್ ಆಕ್ಟಿಂಗ್ ಮಾಡ್ತಿದ್ಯಾ. ಈ ಮಾಯಿನ ಮಾತು ಕೇಳದೆ ಇರೋರನ್ನ ಯಮಲೋಕಕ್ಕೆ ಕಳಿಸ್ತೀನಿ. ಒಂದು ವೇಳೆ ನನ್ನ ಮಾತು ಕೇಳಿದ್ರೆ ಶಬಾಷ್ಗಿರಿ ಕೊಡ್ತೀನಿ. ನಿಮ್ಮ ಮನೇಲಿ ಎಲ್ಲರೂ ಚೆನ್ನಾಗಿರ್ಬೇಕು ಅಂದರೆ ಈ ವಿಷಯ ಯಾರಿಗೂ ಹೇಳಬಾರ್ದು. ಅಕಸ್ಮಾತಾಗಿ ಹೇಳಿದೆ ಅಂತ ಇಟ್ಕೋ, ನಿಮ್ಮ ಫ್ಯಾಮ್ಲಿನ ಸುಟ್ಟಾಕ್ಬಿಡ್ತೀನಿ. ತಗೋ. ಹೋಗು. ಬೆಳ್ಳಿ, ಬೆಳ್ಳಿ
ಯಾಕೆ ಇಲ್ಲಿ ಕೂತ್ ಕಣ್ಣೀರು ಯಾಕೆ ಏನಾಯ್ತೆ? ನೀನು ಆರಾಮಾಗಿ ನಿದ್ದೆ ಮಾಡ್ತೀನಿ ಅಂದಿದ್ಕೆ ತಾನೆ ನಾನು ನಿನ್ನಲ್ಲಿ ಬಿಟ್ಟು ಬಂದಿದ್ದು. ಈ ಮನೇಲಿ ನನ್ನ ಕಣ್ಣೀರು ಬರ್ಸಕ್ಕೆ ಅಂತ ಇರೋದು ನೀನೊಬ್ಳೆ. ನಿನಗೆ ಯಾಕೆ ನನ್ನ ಮೇಲೆ ಅಷ್ಟೊಂದು ಪ್ರೀತಿ? ನೀನು ನನ್ನ ಮೇಲೆ ದ್ವೇಷ ಸಾಧಿಸೋ ಹಾಗಾಗಿದ್ರೆ ನನಗೆ ಈ ಮನೇಲಿ ಉಳ್ಕೊಳ್ಳೋ ಪರಿಸ್ಥಿತಿನೇ ಇರ್ತಿರ್ಲಿಲ್ಲ. ನೀನು ಯಾಕೆ ಏನೇನೋ ಯೋಚನೆ ಮಾಡ್ತಿದ್ಯಾ? ಮೊದಲು ಒಳಗೆ ನಡಿ. ಮುತ್ತು ಮಾವ ಇದುವರೆಗೂ ನನ್ನ ಹತ್ರ ಮುಖ ಕೊಟ್ಟು ಮಾತಾಡಲಿಲ್ಲ. ಸುಮ್ಮನೆ ಕಾಳಜಿ ತೋರಿಸೋದಕ್ಕೂ ನಿಜವಾಗ್ಲೂ ಕಾಳಜಿ ತೋರಿಸೋದಕ್ಕೂ ವ್ಯತ್ಯಾಸ ಇದೆ ಹರಣಿ. ಮುತ್ತು ಮಾವನ ಜೀವನದಲ್ಲಿ ನನ್ನ ಅವಶ್ಯಕತೆ ಮುಗೀತು ಅನ್ಸತ್ತೆ. ಬೇಗ ಇಲ್ಲಿಂದ ಹೊರಡು ಅನ್ನೋ ಹಾಗೆ ನೋಡ್ತಿದ್ದಾರೆ. ಅಮ್ಮ ಯಾವಾಗಲೂ ಹೇಳ್ತಿದ್ಲು, ಊಟ ಇಲ್ಲ ಅಂದ್ರು ಹಂಚ್ಕೊಂಡು ತಿನ್ಬೋದು, ಆದ್ರೆ ಪ್ರೀತಿನೇ ಇಲ್ಲ ಅಂದಮೇಲೆ ಇತ್ತು ಸತ್ ಹಾಗೆ. ಅದು ಇವತ್ತು ನಿಜ ಆಯ್ತು. ಇದೆಲ್ಲ ಬದಲಾಗತ್ತೆ ಅಂತ ನನಗೆ ಅನ್ನಿಸ್ತಿಲ್ಲ ಹರಣಿ. ಮುತ್ತು ಮಾವಂಗೆ ನಾನು ಬೇಡ ಅಂದಮೇಲೆ ನಾನು ಯಾಕೆ ಈ ಮನೇಲಿರ್ಲಿ ಹೇಳು? ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ನೀನಿನ್ನೂ ನಮ್ಮನೇಲೇ ಇದೆಯಾ? ಯಾಕಿರ್ಬೇಕು? ಖಂಡಿತ ಇರಬಾರ್ದು. ಅದೇನು ಕಾಲ್ಗುಣನೋ ನಿಂದು. ಮುತ್ತಣ್ಣ ಮದ್ವೆಗೆ ಬಂದೆ, ಮದ್ವೆ ನಿಂತೋಯ್ತು. ನನಗೆ ಬರ್ಬೇಕಾಗಿದ್ದ ಆಸ್ತಿ ಬರಲೇ ಇಲ್ಲ. ನಮ್ಮಪ್ಪ ಪುಣ್ಯಾತ್ಮ ಮೇಲೋದ, ಅಮ್ಮ ಆಸ್ಪತ್ರೆ ಸೇರ್ಕೊಂಡ್ರು. ಅದೇನ್ ದರಿದ್ರ ನಕ್ಷತ್ರದಲ್ಲಿ ಹುಟ್ಟಿದ್ದೋ, ಹುಟ್ಟಾನೆ ಅಪ್ಪನ್ ತಿನ್ಕೊಂಡೆ. ಆಮೇಲೆ ನಿಮ್ಮಮ್ಮ ಅಜ್ಜಿ ಇಬ್ರು ನಂಬ್ಕೊಂಡೆ. ಪ್ರಪಂಚನೇ ನೋಡ್ದೆ ಇರೋ ನನ್ನ ಕಂದ, ನನ್ನ ಮಗು, ನಮ್ಮನೆ ವಾರಸ್ದಾರ ಸಾಯಿಸ್ಬಿಟ್ಟಲೇ ಪಾಪಿ. ಇನ್ನು ನಿನ್ಗೆ ಹಸು ತೀರಿಲ್ಲ ಅಂತ ಕಾಣಿಸತ್ತೆ. ಅದಕ್ಕೆ ನಮ್ಮನೇಲಿದ್ಯಾ, ನನ್ನ ಸಾಯಿಸ್ಬಿಡು. ಓ, ನಮ್ಮಮ್ಮ ಆಸ್ಪತ್ರೆಯಲ್ಲಿದ್ದಾರಲ್ಲ, ಅವ್ರನ್ನ ಸಾಯಿಸ್ಬೇಕು ಅಂತಾನೆ ನಮ್ಮ ಮನೇಲಿ ಇನ್ನ ಇದೆಯಾ ನೀನು? ಏಯ್, ನಮ್ಮಮ್ಮಂಗೆ ಏನಾದ್ರೂ ಆಗ್ಬೇಕು ಕಣೆ, ಆಗಿರೋದು ನಿನ್ಗೆ. ನಿನ್ನ ನಾನೇ ಸಾಯಿಸ್ತೀನಿ ಅವಳನ್ನ. ಮೊದಲೇ ಲೇಟ್ ಆಗಿದೆ, ಹೋಗಿ ಮಲ್ಕೊಳ್ಳಿ, ನಾಳೆ ಬೆಳಿಗ್ಗೆ ಮಾತಾಡೋಣ. ಲೇ, ಈಗ ಮಾತಾಡಿದ್ರೆ ಕಿವಿ ಕೇಳಿಸಲ್ವಾ ಅಥವಾ ಕಣ್ ಕಾಣಿಸಲ್ವಾ? ನೀವು ಮಾತಾಡೋ ರೀತಿ ಸರಿ ಇಲ್ಲ ಅಂತ ಹೇಳ್ತಿರೋದು. ನೀವ್ ಹೀಗೆ ಇಷ್ಟ ಬಂದಂಗೆ ಮಾತಾಡೋದಕ್ಕೆ ಅವಳೇ ನಿಮ್ಮನೆ ಕೆಲ್ಸದೋಳ? ಹೇಯ್, ಮುಚ್ಚೆ ಬಾಯಿನ. ನೀನು ನನಗೆ ಹೇಳ್ತೀನ ಅಥವಾ ಅವಳಿಗೆ ಹೇಳ್ತೀನ? ಯಾವಾಗ ನೋಡಿದ್ರು ಬೆಳ್ಳಿ 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 ಅಂತ ಅವಳಿಂದನೇ ತಿರುಗ್ತಾ ಇರ್ತೀಯಲ್ಲ. ನಿನ್ಗೆ ನನ್ಗಿಂತ ಅವಳೇ ಹೆಚ್ಚಾಗೋದ್ಲ? ಹೌದು, ನಂಗೆ ನಿಮ್ಗಿಂತ ಅವಳೇ ಹೆಚ್ಚು, ಸರಿನಾ? ಅದೇನ್ ಮೋಡಿ ಮಾಡಿದ್ಯಾ ನೀನು? ದೇಯ್, ನಮ್ಮ ಮಗುನ ನುಂಗಿ ನೀರ್ ಕುಡ್ದವಳವಳು, ಅವಳಿಗೆ ಸಪೋರ್ಟ್ ಮಾಡ್ತೀಯ ನೀನು? ನಿಮ್ಗೆಲ್ಲ ಯಾಕೆ ಇವಳ ಮೇಲೆ ಇಷ್ಟೊಂದು ದ್ವೇಷ ಅಂತ ಗೊತ್ತಿಲ್ಲ. ಅವಳು ನಮ್ಮವಳೇ ರೀ, ಅವಳಿಗೂ ಮನ್ಸನ್ನೋದಿದೆ. ಸಾಕು ರೀ, ನಾವು ಕಷ್ಟ ಅನ್ಭವಿಸಿದ್ ಸಾಕು. ಇನ್ನಾದ್ರೂ ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳೋಣ, ದಯವಿಟ್ಟು ರೀ. ಇವಳು ಇವತ್ತೇ ಈಗ್ಲೇ ಎಲ್ಲಾದ್ರೂ ಹೋಗಿ ಸತ್ರು ನನ್ಗೇನು ಬೇಜಾರಾಗಲ್ಲ. ಇವಳು ಸಾಯ್ತೀನಿ ಅಂದ್ರೆ ನಾನೇ ಸಹಾಯ ಮಾಡ್ತೀನಿ. ಅದಕ್ಕೇನೇನ್ ಬೇಕೋ ಎಲ್ಲ ಫ್ರೀಯಾಗಿ ಮಾಡ್ಕೊಡ್ತೀನಿ.
ಈ ಭೂಮಿ ಮೇಲೆ ಕೆಲ್ಸಕ್ಕೆ ಬಾರದೇ ಇರೋದು ಒಂದೇ ಒಂದು ಅಂದರೆ ಇವಳ ಪ್ರಾಣ. ಇವಳು ಆದಷ್ಟು ಬೇಗ ನೆಗೆದು ಬಿದ್ರೇನೆ ನಮಗೆಲ್ಲ ಹಾಲು ಕುಡ್ದಷ್ಟು ಸಂತೋಷ ಆಗೋದು. ಕುಡ್ದು ಬಾಯಿಗೆ ಬಂದಂಗ ಮಾತಾಡ್ತಿದ್ದೀರಲ್ವಾ? ನಿಮ್ಗೆ ನಾಚಿಕೆ ಆಗಲ್ವಾ? ಒಳ್ಳೇದು ಕೆಟ್ಟದ್ದು ಗೊತ್ತಿಲ್ದಿರೋ ಮುಗ್ದೆ ಅವಳು. ಅವಳ ಬಗ್ಗೆ ಹೀಗೆ ಮಾತಾಡ. ಮುಚ್ಚೆ ಬಾಯಿ. ನಮ್ಮ ಮಗು ಸಾಯಿಸ್ತೋಳು ಮುಗ್ದೇನಾ ನಿನ್ಗೆ? ಹರಿಣಿ ಹರಿಣಿ, ಇಷ್ಟು ದಿನ ನನಗೋಸ್ಕರ ಅಂತ ಎಲ್ರೂ ಎದುರು ಹಾಕೊಂಡಿದ್ದು ಸಾಕು. ನೋಡು, ನಿನ್ನ ಕೈ ಮುಗಿತೀನಿ, ಇನ್ನು ಮುಂದೆ ಏನು ಮಾತಾಡಬೇಡ. ಏಯ್, ತೆಗೆ ಕೈನಾ, ತೆಗೆ ಕೈನಾ. ಅವಳನ್ನ ಮುಟ್ಟೋ ಯೋಗ್ಯತೆನೂ ನಿನ್ಗಿಲ್ಲ. ಎದ್ದೊಳೆ ಮೇಲೆ. ಹೇಯ್, ಇವತ್ತಿಂದ ನಮ್ಮ ಪಾಲಿಗೆ ಬೆಳ್ಳಿ ಇಲ್ಲ. ಎಲ್ಲೋದ್ಲು? ಸತ್ತೋದ್ಲು. ಎಲ್ಲೋದ್ಲು? ಸತ್ತೋದ್ಲು. ತುಂಬಾ ನೋವ್ತಿದೆ, ನಿಮ್ ಕೈ ಮುಗಿತೀನಿ ಬಿಡಿ. ಹರಿಣಿ, ಚಿಕ್ಕ ಮಾವ ದಯವಿಟ್ಟು ಬಿಡಿ. ಚಿಕ್ಕ ಮಾವ, ಚಿಕ್ಕ ಮಾವ. ಏಯ್, ನಡಿಯೇ ಹೋಗ್ಯಾ. ಇದೇನ್ ಮಾಯಾ, ಭೈರ ಬಂದು ಈ ತರ ಚಳಿ ಬಿಡಿಸ್ಬಿಟ್ಟ? ಒಳ್ಳೇದಲ್ವಾ ಅದಕ್ಕೆ? ಹರಿಣಿ ಬೆಳ್ಳಿನ ಕಾಪಾಡ್ತೀನಿ ಕಾಪಾಡ್ತೀನಿ ಅಂತ ಹೋರಾಡ್ತಿದ್ಲು. ಬೈರ ಬಂದು ಸರಿಯಾಗಿ ಬಿಸಿ ಮುಟ್ಸಿದೆ. ಆ ಬೆಳ್ಳಿನ ಸಪೋರ್ಟ್ ಮಾಡಕ್ಕೆ ಯಾರ್ಯಾರು ಹೋಗ್ತಾರೋ ಇದೇ ರೀತಿ ನರಳಿ ನರಳಿ ಸಾಯ್ಬೇಕು. ಬೆಳ್ಳಿ ತಾನಾಗಿ ತಾನು ಮನೆ ಬಿಟ್ಟು ಹೋಗೋಕ್ಕೆ ಇನ್ನೊಂದಷ್ಟು ಕಾರಣ ಸಿಕ್ತು. ಇಲ್ಲಿರೋರಲ್ಲಿ ನಾನು ಬದುಕಿರ್ಬೇಕು ಅನ್ನೋರ್ಗಿಂತ ನನ್ನ ಸಾಯ್ಲಿ ಅನ್ನೋರೇ ಜಾಸ್ತಿ. ನನ್ನ ಕೈಲಿ ಎಲ್ಲರೂ ಪ್ರೀತಿನ ಗಳಿಸ್ಕೊಳಕ್ಕಾಗ್ಲಿಲ್ಲ. ಪಾಪ ಹರಿಣಿ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡ್ಲು. ಆದ್ರೆ ಈಗ ನನ್ನ ಜೊತೆ ಅವಳನ್ನು ಗುರಿ ಮಾಡ್ಕೊಳ್ತಿದ್ದಾರೆ. ಅವಳಿಗೆ ನನ್ನಿಂದ ಕಷ್ಟ ಆಗೋದು ಬೇಡ. ಅವಳು ಚೆನ್ನಾಗಿರ್ಬೇಕು. ಮತ್ತು ಮಾಮಂಗೂ ಅಷ್ಟೆ. ನಾನಿಲ್ಲಿರೋದು ಇಷ್ಟ ಇಲ್ಲ ಆದ್ಮೇಲೆ ಇಲ್ಲಿದ್ದು ಏನು ಸಾಧಿಸ್ಲಿ? ಬದುಕಕ್ಕೆ ಕಾರಣಗಳು ಸಿಗ್ತಿಲ್ಲ. ಇಲ್ಲಿಂದ ದೂರ ಹೋಗೋದೇ ಸರಿ ಅನ್ನಿಸ್ತಿದೆ. ಎಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ, ಎಷ್ಟಾಗುತ್ತೋ ಅಷ್ಟು ದೂರ ಹೊರಟೋಗ್ತೀನಿ. ಅಮ್ಮ, ಇಲ್ಲಿರೋರಿಗೆಲ್ಲ ನನ್ನ ನೋಡೋಕ್ಕೂ ಇಷ್ಟ ಆಗ್ತಿಲ್ಲಮ್ಮ. ನಾನು ಈ ಭೂಮಿಗೆ ಭಾರ ಏನೋ ಅನ್ನಿಸ್ತಿದೆ. ಈ ನನ್ನ ಹುಟ್ಟೋವಾಗ್ಲೇ ಸಾಯಿಸಿದ್ದಿದ್ರೆ ಯಾರಿಗೂ ಇಷ್ಟೊಂದು ತೊಂದರೆ ಆಗ್ತಿರ್ಲಿಲ್ಲ ಅಮ್ಮ. ನೀನು ಬದುಕಿರ್ತಿದ್ದೆ. ಇನ್ ಸಾಕಮ್ಮ, ಇದೆಲ್ಲ ಇಲ್ಲಿಗೆ ಬಿಟ್ಟು ಹೊರಟೋಗ್ತೀನಿ. ನನಗೋಸ್ಕರ ಅಲ್ಲ, ನಾನು ಚೆನ್ನಾಗಿರ್ಬೇಕು ಅಂತ ಅನ್ಕೊಳ್ಳೋರ್ಗೋಸ್ಕರ. ಹಾಗೆ ಹೋದ್ರೆ ಸರಿ ಹೋಗಲ್ಲ. ಮತ್ತು ಮಾವಂಗೂ ಹರಿಣಿಗೂ ಪತ್ರ ಬರ್ದಿಟ್ಟು ಹೋಗ್ತೀನಿ.
ಅದರಿಂದ ಅವ್ರು ಹುಡ್ಕೋದು ತಪ್ಪತ್ತೆ. ಪ್ರೀತಿಯ ಮುತ್ತು ಮಾವನಿಗೆ ಅಯ್ಯೋ, ನಾನು ಪ್ರೀತಿಯ ಮುತ್ತು ಮಾವನಿಗೆ ಅಂತ ಬರೀತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ ಮಾವ. ಯಾಕೆಂದ್ರೆ ನಾನು ಚಿಕ್ಕ ವಯಸ್ಸಿಂದನೂ ನಿಮ್ಮನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದೀನಿ. ಈಗ ಕರೀದೇ ಇರೋದಕ್ಕೆ ಮನ್ಸಾಗಲ್ಲ. ನನಗೆ ನೆನಪಿರೋದೆಲ್ಲ ನಿಮ್ಮ ವಿಷಯಗಳೇ ಮುದ್ದು ಮಾವ. ನೀವು ನನಗೆ ಅಂತ ಏನೇ ಕೊಟ್ಟರು ಅದನ್ನ ನಿಮ್ಮ ಹೆಸರಿಂದಾನೇ ಕರೀತಿದ್ದೆ. ನೀವು ನನಗೋಸ್ಕರ ಅಂತ ತಗೊಂಡು ಬರ್ತಿದ್ದ ಚಾಕ್ಲೇಟ್ನ ನಿಮ್ಮ ಹೆಸರೇ ಹೇಳ್ಕೊಂಡೆ ತಿಂತಾ ಇದ್ದೆ. ನನಗೆ ಈ ಊರಿನ ಹೆಸರು ಕೂಡ ಸರಿಯಾಗಿ ಗೊತ್ತಿಲ್ಲ. ಯಾಕೆಂದ್ರೆ ನಾನು ಇದನ್ನ ಮುತ್ತು ಮಾವನ್ ಊರು ಅಂತಾನೆ ಕರೀತಿದ್ದಿದ್ದು. ನನಗಿಷ್ಟ ಅಂತ ಕೊಟ್ಟಿರೋ ಬಳೆಗಳನ್ನ ಮುತ್ತು ಮಾವ ಕೊಟ್ಟಿದ್ದ ಬಳೆಗಳು ಅಂತಿದ್ದೆ. ಇನ್ನು ಹಾಗೆ ಇಟ್ಕೊಂಡಿದ್ದೀನಿ. ಸ್ಕೂಲ್ಗೆ ಹೋಗದೆ ಹಠ ಮಾಡ್ತಿದ್ದೆ ಅಂತ ಮೊದಲನೇ ಸಾರಿ ಕೊಟ್ಟಿದ್ದ ಪೆನ್ಸಿಲು ಅದನ್ನು ಹಾಗೆ ಇಟ್ಕೊಂಡಿದ್ದೀನಿ. ನನಗೋಸ್ಕರ ಅಂತ ಕೊಡ್ಸಿದ ಮಣಿ ಸರನು ಹಾಗೆ ಇಟ್ಕೊಂಡಿದ್ದೀನಿ ಮುತ್ತು ಮಾವ. ಎಲ್ಲದ್ರಲ್ಲೂ ನಿಮ್ಮನ್ನೇ ನೋಡ್ತೀನಿ ಮುತ್ತು ಮಾವ. ಯಾಕೆಂದ್ರೆ ನನ್ನ ಪ್ರತಿ ಉಸಿರಲ್ಲೂ ನಿಮ್ಮ ಹೆಸರೇ ಇದೆ ಮಾವ. ನಿಮ್ಮನ್ನ ಬಿಟ್ಟು ನನ್ನ ಜೀವನನ ಊಹಿಸ್ಕೊಳ್ಳೋಕ್ಕೂ ಆಗಲ್ಲ. ನನಗೆ ಅದೃಷ್ಟ ಅನ್ನೋದೇ ಇಲ್ಲ ಮಾವ. ನಾನು ಈ ಊರಿಗೆ ಬಂದಾಗ ಎಲ್ಲ ಚೆನ್ನಾಗೇ ಇತ್ತು. ಆದರೆ ಎಲ್ಲ ಒಂದೊಂದಾಗೆ ನನ್ನಿಂದ ದೂರ ಆಗ್ತಿದೆ. ಮಾಯಕನ ಮದುವೆ ಆಗಿ ನೀವು ನೆಮ್ಮದಿಯಾಗಿರ್ಬೇಕು ಮಾವ. ನಿಮ್ಮದೇ ಆದಂಥ ಮಕ್ಕಳು ಮರಿ ಸಂಸಾರ ಅಂತ ಆದರೆ ಹಾಗಾಗಿ ತೊಂದರೆಗಳೆಲ್ಲ ಇರಲ್ಲ. ನಾನು ಎಷ್ಟೇ ದೂರ ಹೋದರೂ ನನ್ನ ಮನಸ್ಸು ನಿಮ್ಮ ಸುತ್ತ ಸುತ್ತಾನೆ ಇರುತ್ತೆ ಮಾವ. ಇನ್ನು ನಾನು ನಿಮಗೆ ಬರೀ ನೆನಪು ಮಾತ್ರ. ನಿಮ್ಮನ್ನ ಸಂತೋಷವಾಗಿ ನೋಡ್ಕೊಳ್ಳೋಕ್ಕಾಗಲಿಲ್ಲ ಮುತ್ತು ಮಾವ. ನನ್ನಿಂದ ಬರೀ ನಿಮಗೆ ದುಃಖನೇ. ಇನ್ಮೇಲೆ ಈ ಬೆಳ್ಳಿ ನಿಮ್ಮ ಜೀವನದಲ್ಲಿರಲ್ಲ ಮುತ್ತು ಮಾವ. ನಾನು ಪ್ರಪಂಚದಲ್ಲಿ ಯಾವ ಮೂಲೆಯಲ್ಲಿದ್ದರೂ ಮುತ್ತು ಮಾವ ಅಂತ ನೆನೆಸ್ಕೊಂಡಾಗ ಮನಸ್ಸಿಗೆ ಖುಷಿ ಆಗತ್ತೆ. ನನಗೆ ಪ್ರೀತಿ ಅಂದ್ರೇನು ಅಂತ ಹೇಳ್ಕೊಟ್ಟಿದ್ದೆ ನೀವು ಮಾವ. ಒಂದಲ್ಲ ಒಂದಿನ ಈ ದೇಹದಲ್ಲಿ ಪ್ರಾಣ ಹೋಗ್ಬೋದು, ಆದರೆ ನಿಮ್ಮ ಮೇಲಿರೋ ಪ್ರೀತಿ ಯಾವತ್ತೂ ಹೋಗಲ್ಲ. ನಾನು ಬಾರದೇ ಇರೋ ಜಾಗಕ್ಕೆ ಹೋಗ್ತಿದ್ದೀನಿ ಮಾವ. ನಿಂತೀನಿ ಪ್ರೀತಿಯ ಬೆಳ್ಳಿ. ದಿವಸ ನಿನ್ ಕೈ ಅಡ್ಗೆ ತಿಂತಾನೆ ಇರಬೇಕು ಅನ್ಸುತ್ತೆ. ಅಷ್ಟು ಚೆನ್ನಾಗಿ ಮಾಡ್ತೀಯಾ. ದಿವಸ ನಿನ್ ಕೈ ಅಡ್ಗೆ ತಿನ್ನೋ ಅದೃಷ್ಟ ಯಾರಿಗಿದೆಯೋ ಏನೋ. ನಾನು ನಿನ್ನ ಮದ್ವೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಮದ್ವೆ ಅಂತ ಆದ್ರೆ ಅದು ಮಾಯನ್ ಜೊತೆ ಮಾತ್ರ. ಇನ್ಯಾವತ್ತೂ ಈ ಬೆಳೆ ನಿಮಗೆ ತೊಂದರೆ ಮಾಡಲ್ಲ. ಈ ಭೂಮಿ ಮೇಲೆ ಕೆಲ್ಸಕ್ಕೆ ಬಾರದೇ ಇರೋದು ಒಂದೇ ಒಂದು ಅಂದ್ರೆ ಇವಳು ಪ್ರಾಣ. ಇವತ್ತಿಂದ ನಮ್ಮ ಪಾಲಿಗೆ ಬೆಳ್ಳಿ ಇಲ್ಲ.
ಸತ್ತೋದ್ಲು.